ಗುಣಾಕಾರ ಲೆಕ್ಕಗಳು ಇಲ್ಲಿ 17ನೇ ಮಗ್ಗಿಯಿಂದ ಗುಣಾಕಾರ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಅನ್ಕೋಬೋದು 17ನೇ ಮಗ್ಗಿ ಅಂದರೆ ಇಲ್ಲಿ 7ನೇ ಮಗ್ಗಿ ಬರೆದಿದ್ದೀನಿ ಅಂತ ನಿಮಗೆ ಅನಿಸ್ಬೋದು. ನಿಮಗೆ 17ನೇ ಮಗ್ಗಿಯಿಂದನೇ ಮಾಡಬೇಕು ಅಂತೇನಿಲ್ಲ. ಈಸಿಯಾಗಿ ನಿಮಗೆ ಹೇಳ್ಕೊಡ್ತೀನಿ ಹೇಗೆ 17ನೇ ಮಗ್ಗಿಯಿಂದ ಇದು ಗುಣಾಕಾರ ಮಾಡ್ಬೋದು, 7ನೇ ಮಗ್ಗಿಂದನೂ ಮಾಡ್ಬೋದು ಗುಣಾಕಾರ ಅಂತ. ಹೆಂಗೆ ಅಂದರೆ ಇಲ್ಲಿ ಎಷ್ಟಿದೆ, ಇಲ್ಲಿ ಫಸ್ಟು ನಾವು ಈಗ 17ನೇ ತೊಗೋಬೇಕನ್ನೋದೇನಿಲ್ಲ, ಒಂದೊಂದು ನಂಬರೇ ತೊಗೊಳ್ಳೋಣ. ಇಲ್ಲಿ ಫಸ್ಟ್ ಈ ನಂಬರ್ ತೊಗೊಳ್ಳೋಣ, ಯಾವುದು 7 ನೋಡ್ಕೋಬೇಕು. 7ನೇ ಮಗ್ಗಿ ಅಲ್ವಾ, ಇಲ್ಲಿ ಒಂದಿದೆ 7 ಅಂದ್ಲಿ ನೋಡ್ಕೋಬೇಕು. ಎಷ್ಟಿದೆ ಇಲ್ಲಿ 7 ಅಂದ್ಲಿ 7. ಈ 7ನ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟು 7 ಸೊನ್ನೆಗೆ ಎಲ್ಲಿದೆ, 7 ಸೊನ್ನೆಗೆ 0, ಈ 0ನ ಇಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟು 7 ಎರಡ್ಲಿ ಎಲ್ಲಿದೆ, 7 ಎರಡ್ಲಿ 14, ಈ 14ನ ಇಲ್ಲಿ ಬರ್ಕೊಳ್ಳೋಣ. ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟು 1 ತೊಗೊಳ್ಳೋಣ, ಒಂದು ಮಗ್ಗಿ ತೊಗೊಳ್ಳೋಣ. 1 ಮಗ್ಗಿ ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. 1ರಿಂದ ನೀವೇನೇ ಗುಣಾಕಾರ ಮಾಡಿದ್ರೂ ಅದೇ ನಂಬರೇ ಬರುತ್ತೆ. ಅಂದರೆ ಒಂದೊಂದ್ಲಿ ಇಲ್ಲಿ ಏನು ಮಾಡ್ಕೋಬೇಕು, 7 ಕೆಳಗಡೆ ಪ್ಲಸ್ ಹಾಕೊಳ್ಳೋಣ, ನಂಬರ್ ಇದು ಬಿಡಬೇಕು, ಅವಾಗ ಇಲ್ಲಿ ಪ್ಲಸ್ ಹಾಕೊಳ್ಳೋಣ. ಒಂದ್ಲಿ 1, 1 ಸೊನ್ನೆಗೆ 0, 1 ಎರಡ್ಲಿ 2. ಅರ್ಥ ಆಯ್ತಲ್ಲ. ನೆಕ್ಸ್ಟು ಏನು ಮಾಡಬೇಕು, ಇದು ಕೂಡ್ಕೋಬೇಕು, ಸಂಕಲನ ಮಾಡ್ಕೋಬೇಕು. ಇಲ್ಲಿ ಎಷ್ಟಿದೆ, ಇಲ್ಲಿ 7 ಇದೆ, 7 ಹಾಗೆ ಇಲ್ಲಿ ಇಳಿಸ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಎಷ್ಟಿದೆ, 0 ಪ್ಲಸ್ 1 ಒಂದೇ ಬರುತ್ತೆ, 4 ಪ್ಲಸ್ 0 4 ಬರುತ್ತೆ, 1 ಪ್ಲಸ್ 2 ಎಷ್ಟಾಗುತ್ತೆ, 1 ಪ್ಲಸ್ 2 3 ಆಗುತ್ತೆ ಅಲ್ವಾ. ಉತ್ತರ ಎಷ್ಟು, 3417. ಅದೇ ಥರನೇ ಇದನ್ನು ಮಾಡ್ಕೊಳ್ಳೋಣ, ನೋಡ್ಕೊಳ್ಳೋಣ. 7 ಸೊನ್ನೆಗೆ 0, ಈ 0ನ ಇಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟು 7 ಏಳ್ಲಿ ಎಲ್ಲಿದೆ, 7 ಏಳ್ಲಿ 49, ಈ 49ನ ಇಲ್ಲಿ ಬರ್ಕೊಳ್ಳೋಣ, 490. ನೆಕ್ಸ್ಟ್ ಏನು ಮಾಡೋಣ, ಈ 0 ಕೆಳಗಡೆ ಪ್ಲಸ್ ಬರ್ಕೊಳ್ಳೋಣ. ನೆಕ್ಸ್ಟು 1 ಮಗ್ಗಿಯಿಂದ 1 ಸೊನ್ನೆಗೆ 0, 1 ಏಳ್ಲಿ 7. ಈಗ ಕೂಡ್ಕೊಳ್ಳೋಣ, 0 ಹಾಗೆ ಇಲ್ಲಿ ಇಳಿಸ್ಕೊಳ್ಳೋಣ. ನೆಕ್ಸ್ಟು 9 ಸೊನ್ನೆಗೆ 9, 4 ಪ್ಲಸ್ 7 ಕೂಡ್ಕೋಬೇಕು. 4 ಪ್ಲಸ್ 7 ಎಷ್ಟಾಗುತ್ತೆ, 5, 6, 7, 8, 9, 10, 11 ಆಗುತ್ತೆ. 11. ಉತ್ತರ ಎಷ್ಟು, 1190. ನೆಕ್ಸ್ಟು 7ರಿಂದ 7 ಐದ್ಲಿ ಎಲ್ಲಿದೆ, 7 ಐದ್ಲಿ 35, ಈ 35ಅಲ್ಲಿ ಈ 5ನ ಇಲ್ಲಿ ಬರ್ಕೊಳ್ಳೋಣ, ಈ 3ನ ಇಲ್ಲಿ ಬರ್ಕೊಳ್ಳೋಣ, 4 ಮೇಲೆ ಬರ್ಕೊಳ್ಳೋಣ. ನೆಕ್ಸ್ಟು 7 ನಾಲ್ಕಲಿ ನೋಡ್ಕೋಬೇಕು, 7 ನಾಲ್ಕಲಿ 28, 28 ಪ್ಲಸ್ 3 ಕೂಡ್ಕೋಬೇಕು. 28 3 ಎಷ್ಟು, 29, 30, 31. 31ರಲ್ಲಿ 1 ನಿಲ್ ಬರ್ಕೊಳ್ಳೋಣ, 3ನ ಮೇಲೆ ಬರ್ಕೊಳ್ಳೋಣ. 7 ಮೂರ್ಲಿ ನೋಡ್ಕೋಬೇಕು, 7 ಮೂರ್ಲಿ 21, 21 ಪ್ಲಸ್ 3 ಎಷ್ಟು, 22, 23, 24. ನೆಕ್ಸ್ಟ್ ಏನು ಮಾಡ್ಕೋಬೇಕು, 1ರಿಂದ ಗುಣಾಕಾರ ಮಾಡೋಣ. 1 ಐದ್ಲಿ ಇಲ್ಲಿ ಪ್ಲಸ್ ಬರ್ಕೋಬೇಕು, 1 ಐದ್ಲಿ 5, 1 ನಾಲ್ಕಲಿ 4, 1 ಮೂರ್ಲಿ 3. ಈಗ ಕೂಡ್ಕೊಳ್ಳೋಣ, 5 ಹಂಗೆ ಬರ್ಕೊಳ್ಳೋಣ. 1 ಪ್ಲಸ್ 5 ಎಷ್ಟು, 6, 4 ಪ್ಲಸ್ 4 ಎಷ್ಟು, 8 ಕೂಡಿದ್ರೆ 2 ಪ್ಲಸ್ 3 2, 3, 4, 5.
ಉತ್ತರ ಎಷ್ಟು? 5865. ನೆಕ್ಸ್ಟು 17ರಿಂದ 91ನ ಗುಣಾಕಾರ ಮಾಡೋಣ. ಇಲ್ಲಿ ಫಸ್ಟು 7 ಮಗ್ಗಿಯಿಂದ ತೊಗೊಳ್ಳೋಣ. 7 ನೋಡ್ಕೋಬೇಕು, 7 7. ಈ 7ನ ಇಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟು 7 ನೋಡ್ಕೋಬೇಕು, ಎಲ್ಲಿದೆ? 7 63. ಈ 63ನ ಇಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟು 7 ಕೆಳಗಡೆ ಇಲ್ಲಿ ಪ್ಲಸ್ ಹಾಕ್ಕೊಳ್ಳೋಣ. ನೆಕ್ಸ್ಟು 1 ಮಗ್ಗಿಂದ ಮಾಡೋಣ. 1 1 1, 1 1, 1 9. 1ರಿಂದ ನಾವೇನೇ ಭಾಗ ಮಾಡಿದ್ರೂ ಅದೇ ನಂಬರೇ ಬರುತ್ತೆ. 1ರಿಂದ ನಾವೇನೇ ಗುಣಾಕಾರ ಮಾಡಿದ್ರೂ ಅದೇ ನಂಬರ್ಗಳೇ ಬರುತ್ತೆ. ಅದರಿಂದ 7ನ ಹಾಗೆ ಇಲ್ಲಿ ಇಳಿಸ್ಕೊಳ್ಳೋಣ. 3 + 1 ಎಷ್ಟು? 3 + 1 4. ನೆಕ್ಸ್ಟು 6 + 9 ಕೂಡ್ಕೋಬೇಕು. 6 + 9 ಅಂದರೆ 6, 7, 8, 9, 10, 11, 12, 13, 14, 15. ಉತ್ತರ ಎಷ್ಟು? 1547. ಅರ್ಥ ಆಯ್ತಲ್ಲ? ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.